ಹುಡುಗರನ್ನ ಕರ್ಕೊಂಡು ಕೂರ್ದು ನನ್ನ ಮರ್ಡರ್ ಮಾಡಕ್ ಬಂದಿದ್ರ ಅಂತ ಕೇಸ್ ಹಾಕಿಸ್ತೀರಿ. ಮಗನೇ 6 ತಿಂಗಳು ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ಅನ್ಕೊಂಡೆ. ಜೀವನ ಪೂರ್ತಿ ಜೈಲಲ್ಲಿ ಕೊಳಿಬೇಕು. ಹಾಗೆ ಮಾಡ್ತೀನಿ. ಮಾಡಲೇ ನಂಬಿದ್ರೆ ಬೇಡ. ಸ್ಕೂಲ್ ಮಕ್ಳಿರೋ ಆಟ ಅಡ್ಡ ಬಂತು ಅಂತ ಅಂದ್ಬಿಟ್ಟು ನಾನು ತಿರುಗಿಸಿ ಬಂದೆ. ಅದಕ್ಕೆ ಮಿಸ್ ಆಗಿ ಗಾಡಿ ಊದ್ಬಿಟ್ಟಷ್ಟೇ. ನನ್ ಬ್ರೇಕ್ ಫೇಲಿಯರ್ ಆಗಿತ್ತು ಅಂತ ಕೇಳೋದೇ ಇಲ್ಲ. ಏನ್ ಬೇಕು ಅಂತ ಸೇರ್ತಿರಿಸೋ ನೋಡ್ತಿದ್ದೀನಿ ನೀನು. ಇಳಿಸೋ ಫೋನ್ ಇಳಿಸೋ ಫೋನು. ನೋಡ್ ಮಗ, ಪೊಲೀಸರ ಮೇಲೆ ಗಲಾಟೆ ಮಾಡ್ತಾ ಇದಾರೆ. ಯಾರದು? ಏನು ಪರ್ಸನಲ್ ಆಗಿ ತಗೋತಿದ್ಯಾ ನನ್ನ? ಮೊಂದು ಹೇಳ್ತಾ ಇದೀನಿ ಕೇಳಿಸ್ಕೊ. ನಾವೇನ್ ಕಮ್ಮಿ ಅಲ್ಲ. ಗೊತ್ತು ಇವರಿಗೆಲ್ಲ ನೀನೇ ನಾಯಕ. ನಾಯಕ್ ನೈ ಅದು ನಾಯಕ್ ಭೂಮಿ. ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ ಹೇಳ್ತಾ ಇದೀನಿ. ಚೆನ್ನಾಗಿರಲ್ಲ ಅಂದ್ರೆ ಏನು? ಏನ್ ಮಾಡ್ತೀಯಾ? ಕೊಲೆ ಮಾಡ್ತೀಯಾ? ಕೊಲೆನಾ? ನನ್ನ ಮಗ ನಾನೇನಿಲ್ಲ. ಹೇಳ ಮಂಜ. ಅಕ್ಕ, ಅದ್ಯಾರೋ ಟ್ರಾಫಿಕ್ ಪೊಲೀಸ್ ಅಂತ. ಬಾಬಾ ಇಲ್ಲಿ ಹುಡುಗರನ್ನ ಕರ್ಕೊಂಡ್ ಬಂದು ಗಲಾಟೆ ಮಾಡ್ತಿದ್ದಾರೆ. ಅಯ್ಯಯ್ಯೋ, ಅವ್ರು ಅಲ್ಲಿಗೆ ಯಾಕೋ ಹೋದ್ರು? ಇಬ್ರಿಗೂ ಮೊದ್ಲೇ ಆಗಲ್ಲ. ಫುಲ್ ಕುಡಿದ್ ಬಿಟ್ಟಿದಾರೆ ಅಕ್ಕ. ಹಿಂದಂಗ ತೂರಾಡ್ತಿದಾರ ಅಕ್ಕ. ಅಕ್ಕ, ನಾನ್ ಹೋಗಿ ಸಮಾಧಾನ ಮಾಡಿ ಮನೆ ಕರ್ಕೊಂಡ್ ಬರ್ಲಾ? ಬೇಡ ಮಂಜ, ಅವ್ರು ಕುಡಿದ್ರೆ ಯಾರ್ ಮಾತನ್ನು ಕೇಳಲ್ಲ. ನೀನ್ ಹೋಗಿ ಸುಮ್ನೆ ತೊಂದ್ರೆ ಮಾಡ್ಕೋಬೇಡ. ಸುಮ್ನೆ ಇದ್ಬಿಡು. ಸರಿ ಅಕ್ಕ, ನಾನು ಇಲ್ಲೇ ಇರ್ತೀನಿ. ಅಕಸ್ಮಾತ್ ಏನಾದ್ರೂ ಅಪಾಯ ಆಗೋ ತರ ಇದ್ರೆ ನಾನು ಹೋಗಿ ತಡೀತೀನಿ. ನಾನು ಎಲ್ಲೂ ಹೋಗಲ್ಲ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಸರಿ. ಕೇಸ್ ಹಾಕೋತಿರಲ್ಲ, ಕೇಸ್ ಹಾಕೋ ಹೋಗಲೇ. ಸೂರ್ಯ, ಬೀದಿಲಿರೋ ವಿಷಯನ ಮನೆ ಬಾಗ್ಲವರೆಗೂ ತಗೊಬಂದ್ ನಿಲ್ಸಿದ್ಯಾ? ಯಾವುದೇ ಕಾರಣಕ್ಕೂ ನಾನು ಇದನ್ನ ಬಿಡಲ್ಲ. ಕೆಲ್ಸ ಮಾಡ್ತೀನಿ ಅಂತ ನೀನು ನನ್ ಪರ್ಸನಲ್ ಅಟ್ಯಾಕ್ ಮಾಡಿಲ್ಲ. ಅದಕ್ಕೇನ್ ಹೇಳ್ತೀಯಾ? ಅರುಣ, ಹಾಯಕ್ ನಿಂತಿರೋ ಹುಳಿ ಮಾತ್ರ ಅಲ್ಲ, ಹಾಯಕ್ ಮಲ್ಕಿರೋ ಹುಳಿನೂ ಡೇಂಜರ್ನೇ. ಆಡು ಇನ್ನು ಅದು ಎಷ್ಟು ಆಡ್ತೀಯ ಆಡು. ನಾನು ನೋಡ್ತೀನಿ. ನಿನಗೆ ಹೆಂಗ್ ಟೈಮ್ ಬಂತು ನನ್ನನ್ನು ಆಟ ಆಡ್ಸಿದ್ಯೋ, ನಾನು ಹಂಗೆ ನಿನ್ ಜೀವನದಲ್ಲಿ ಆಟ ಆಡ್ಬಿಡ್ತೀನಿ. ನೋಡ್ತಾ ಇರೋ ಅಂತ ಅವಕಾಶ ಎಲ್ಲ ನೀ ಅರುಣ ನಿನಗ್ ಕೊಡಲ್ಲ. ಅವಕಾಶ ಕೊಡೋಣ. ಅವಕಾಶ ಕೊಡೋನು ಆಕಾಶದ ಮೇಲೆ ಕೂತಿದ್ದಾನೆ. ಅವನೇನಾದ್ರು ಒಂದ್ಸತಿ ಅವಕಾಶ ಕೊಡ್ಬೇಕು ಡಿಸೈಡ್ ಮಾಡ್ಬಿಟ್ರೆ ಚಿಂದಿ ಚಿತ್ರಾನ್ನ ಒಂದಿ ಬಟ್ಟ ನಡೀರಿ. ಅವ್ನ ಮೆಮೊರಿ ಫುಲ್ಲೇ ಆಗಲ್ಲ. ಒಂದು ವಿಡಿಯೋ ಮಾಡ್ತಾನೆ ಅವನೇ. ನಡೀರಿ. ಯಾಕಮ್ಮ ಇನ್ನು ಮಲಗಿಲ್ವಾ? ಅಕ್ಕ ಮಲ್ಕೊಡ್ರ? ನೀವು ಕುಡ್ಕೊಂಡ್ ಬಂದಿದ್ದೀರಾ ಅಂತ ಚೆನ್ನಾಗಿ ಗೊತ್ತಾಗ್ತಿದೆ. ಯಾಕೆ ಸುಮ್ನೆ ನಾಟಕ ಮಾಡ್ತಿದ್ದೀರಾ? ಎಲ್ಲಿಗೆ ಹೋಗಿದ್ರಿ? ಹೇಳ್ಬಿಟ್ಟಲ್ವಾ ಹೋಗಿದ್ದೆ. ಕಾರು ಹಂಗೆ ಲೈಸೆನ್ಸ್ ಎಲ್ಲ ವಾಪಸ್ ತೊಳಕ್ಕೆ ಹೋಗ್ತಾ ಇದೀನಿ ಅಂತ ಹೇಳಿದ್ದೆ ಅಲ್ವಾ? ಏನಾದ್ರು ಮಾಡ್ತೀನಿ ಅಂತಾನು ಹೇಳಿದ್ದೆ ಅಲ್ವಾ? ನನ್ ಟೈಮ್ ಸರಿ ಇಲ್ಲ ಮೀನಾ. ನೋಡಿ, ಸರಿ ಇಲ್ದೇ ಇರೋದು ಸಮಯ. ನೀವು ಸರಿಯಾಗಿರ್ಬೋದಲ್ವಾ? ಅಲ್ವೇ, ನಾನು ಆ ಕಾರ್ನ ಎಷ್ಟು ಇಷ್ಟ ಪಡ್ತಾ ಇದ್ದೆ ಅಂತ ನಿಂಗೆ ಗೊತ್ತಿಲ್ವಾ ಮೀನಾ? ಅದು ನನ್ನಿಂದ ದೂರ ಮಾಡಿದ್ದಾರೆ. ಆ ನೋವು ನಿನಗೆ ಅರ್ಥ ಆಗುತ್ತಾ? ಎಲ್ಲ ಅರ್ಥ ಆಗುತ್ತೆ ರೀ. ನಿಮ್ಮಿಂದ ದೂರ ಆಗಿರೋದು ನಿಮ್ ಕಾರು ಮತ್ತೆ ಲೈಸೆನ್ಸ್ ಅಷ್ಟೇ ತಾನೇ. ಆದ್ರೆ ನಾವು ಕಳ್ಕೊಂಡಿದ್ದು ನಮ್ ತಂದೆನ. ನಾವಿಬ್ರು ಹೆಣ್ಮಕ್ಳು. ತಾಯಿ, ಏನು ಗೊತ್ತಿಲ್ಲದೆ ಇರೋ ತಮ್ಮ. ನಮ್ ತಂದೆ ತೀರ್ಕೊಂಡ್ಮೇಲೆ ನಾವೆಲ್ಲ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಇದಕ್ ನಾವೆಲ್ಲ ಹೋಗಿ ಕುಡಿಬೇಕಾಗಿತ್ತಾ? ಕುಡಿದ್ರೆ ಎಲ್ಲಾ ಸಮಸ್ಯೆಗೂ ಪರಿಹಾರ ಅನ್ನೋದು ಸಿಗುತ್ತಾ? ಸ್ವಲ್ಪ ದಿನ ಚೆನ್ನಾಗೇ ಇರ್ತೀರಾ, ಆಮೇಲೆ ಏನೋ ಒಂದ್ ಕಾರಣ ಹೇಳಿ ಕುಡ್ಕೊಂಡ್ ಬರ್ತೀರಾ. ಇಲ್ಲ, ನೀವ್ ಹೀಗೆ ಬಿಟ್ರೆ ಇನ್ನು ಜಾಸ್ತಿ ಮಾಡ್ಕೊಂತೀರಾ. ನಾನು ಇದನ್ನ ಮಾವಂಗ್ ಹೋಗಿ ಹೇಳ್ತೀನಿ. ನೆಪಿಸ್ಬಾರ್ದು. ಪರವಾಗಿಲ್ಲ, ನೀವ್ ಈ ಸ್ಥಿತಿಲಿ ಮನೆಗ್ ಬಂದಿರೋದ್ನ ಮಾವನು ಕಣ್ ತುಂಬಿಸ್ಕೊಳ್ಳಿ. ಅಪ್ಪ ಮೊದ್ಲೇ ನನ್ನ ಇಷ್ಟದಲ್ಲಿ ಬೇಜಾರಾಗಿರ್ತಾರೆ. ನಾನ್ ಹಿಂಗ್ ಹೋಗಿ ಕುಡ್ಕೊಂಡ್ಬಿಡಿದೀನಿ ಅಂತ ಗೊತ್ತಾದ್ರೆ ಇನ್ನೂ ನೊಂದ್ಕೊಂಡ್ಬಿಡ್ತಾರೆ. ಹೇಳ್ಬೇಡ, ಅವ್ರು ಇದೆಲ್ಲ ಹೇಳ್ಬೇಡ. ಅವ್ರಿಗೆ ನೋವಾಗುತ್ತೆ ಅಂತ ಗೊತ್ತಿದ್ರೂ ಕುಡ್ಕೊಂಡ್ ಬಂದಿದ್ದೀರಾ? ಅದು ನನ್ ಬೇಡ ಅಂದೆ ನಾನು. ಸಾವಾಸ ಅಂತದ್ದು. ಸಾವಾಸದಿಂದ ಸನ್ಯಾಸಿಗಳು ಮಾತ್ರ ಅಲ್ಲ, ಸಂಸಾರಿಗಳು ಕೆಡ್ತಾರೆ. ಸರಿ, ಕುಡಿದ್ಬಿಟ್ಟು ಮನೆಗ್ ಬರ್ಬೇಕು ತಾನೆ. ನೀವ್ ಯಾಕೆ ಆ ಟ್ರಾಫಿಕ್ ಪೊಲೀಸ್ ಮನೆ ಹತ್ರ ಹೋಗಿದ್ದು?
ನಾನು ಇಲ್ಲೇ ಬಂದಿದ್ದು, ನಾನೆಲ್ಲೂ ಹೋಗಿಲ್ಲ. ಸುಳ್ಳು ಹೇಳ್ಬೇಡಿ ನನ್ನ ಹತ್ರ. ನೀವು ಮಾತ್ರ ಅಲ್ಲ, ಜೊತೆಗೆ ನಿಮ್ ಫ್ರೆಂಡ್ಸ್ ಎಲ್ಲ ಕರ್ಕೊಂಡೋಗಿ ಅವ್ರ ಮನೆ ಮೇಲೆ ಕಲ್ಲು ಹಾಕ್ಬಿಟ್ಟು ಬಂದಿದ್ದೀರಾ. ಏನೋ ಸಣ್ಣ ಸಮಸ್ಯೆ ಇತ್ತು, ಆ ಸಮಸ್ಯೆನ ನೀವೇ ದೊಡ್ಡದಾಗಿ ಮಾಡ್ಬಿಟ್ಟು ಬಂದಿದ್ದೀರಾ. ಏನು ಏನ್ ಎಲ್ಲ ನೋಡಿರೋಂಗ್ ಮಾತಾಡ್ತಾ ಇದೀಯ ನೀನು? ಏನ್ ನನ್ ಮೈ ಮೇಲೆ ಏನಾದ್ರು ಕ್ಯಾಮ್ರಾ ಇಟ್ಬಿಟ್ಟಿದೀಯ ನೀನು? ಎಲ್ಲಿ 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 ಕ್ಯಾಮ್ರಾ? ನೀವ್ ಏನ್ ಮಾತಾಡ್ತೀರಾ ಅಂತ ನಾನ್ ಕ್ಯಾಮ್ರಾ ಬೇರೆ ಇಟ್ ನೋಡ್ಬೇಕಾ? ನಿಮ್ಮನ್ನ ಪರಿಸ್ಥಿತಿಲಿ ತುಂಬಾ ಜನ ನೋಡಿದ್ದಾರೆ. ಇನ್ಸ್ಪೆಕ್ಟ್ರು ಏನಾದ್ರು ಮಾಡಿ ಸಹಾಯ ಮಾಡ್ತೀನಿ ಅಂತಾನು ಹೇಳಿದ್ದಾರೆ. ಅಲ್ಲ ರೀ, ಅಷ್ಟರಲ್ಲಿ ನೀವ್ ಹೀಗೆಲ್ಲ ಮಾಡ್ಬಿಟ್ಟು ಬಂದಿದ್ದೀರಾ. ಈ ರೀತಿ ಎಲ್ಲ ಮಾಡಿ ಅವ್ರ ಕೋಪ ಇನ್ನೂ ಜಾಸ್ತಿ ಆಗಿರುತ್ತೆ. ಅಲ್ಲ, ಅವ್ರ ಕಾರ್ ಲೈಸೆನ್ಸ್ ಹೇಗ್ರಿ ಕೊಡ್ತಾರೆ? ಕೆಲ್ಸ ಕಾರ್ಯ ಏನು ಇಲ್ದಲೆ ಮನೇಲಿ ಬಿದ್ದಿರ್ಬೇಕಾಗತ್ತಷ್ಟೇ. ಶಾಪ ಆಗ್ತಾ ನೀನು? ರೀ, ನನ್ ಶಾಪ ಆಗ್ತಿಲ್ಲ ನಿಮ್ಗೆ. ನೀವ್ ಮಾಡ್ಕೊ ಬಂದಿರೋ ಕೆಲ್ಸದ ಪರಿಣಾಮ ಏನಾಗುತ್ತೆ ಅಂತ ಹೆದರ್ತಾ ಇದೀನಿ ಅಷ್ಟೇ. ಅಲ್ಲ ರೀ, ನೀವ್ ಯಾಕ್ರಿ ಅವನ್ ಮನೆಗೆ ಹೋಗಿದ್ರಿ? ನಾನೇ ಹೋಗಿಲ್ಲ ಕಣೆ. ಆಗ ಇವನು ಕರ್ದಿ ಅವನು ಒಬ್ರ ಹತ್ರ ಮಾತಾಡಿ ಲೈಸೆನ್ಸ್ ಕೊಡಿಸ್ತೀನಿ ಅಂತ ಹೇಳ್ದ. ಅಲ್ಲಿ ಹೋದ್ಮೇಲೆ ನನಗೂ ಗೊತ್ತಾಗಿದ್ದು ಆ ಟ್ರಾಫಿಕ್ ಪೊಲೀಸ್ ಅರುಣನ್ ಮನೆ ಅಂತ. ನೀನು ಗೊತ್ತಿಲ್ಲ, ಅವನ್ ತುಂಬಾ ಓವರ್ ಮಾತಾಡ್ತಿದ್ದೆ ನಿಮ್ಮನ್ನ. ಹಂಗಂತ ನಾನೇನು ಕನ್ನಡ ಹೆಚ್ಚುಕೊಂಡು ಹೊಡೆಯಕ್ ಹೋಗಿಲ್ಲಮ್ಮ. ಏನು ಗೊತ್ತಿಲ್ಲ, ಅವ್ರ ಜೊತೆ ಹೊಡೋಗ್ಬಿಟ್ಟೆ ಅಷ್ಟೇ. ಅಯ್ಯೋ ದೇವ್ರೆ, ಮೊದ್ಲೇ ಅವ್ರಿಗೆ ನಿಮ್ಮನ್ನ ನೋಡಿದ್ರೇನೆ ಆಗಲ್ಲ, ಈಗ ನೋಡಿದ್ರೆ ಈಗೆಲ್ಲ ಮಾಡ್ಕೊಂಡ್ ಬಂದಿದ್ದೀರಾ. ಕೋಪದಲ್ಲಿ ಆತ ಏನ್ ಮಾಡ್ತಾನೆ ಅನ್ನೋದೇ ಗೊತ್ತಾಗ್ತಿಲ್ವೇ? ನೀನ್ ಯಾಕೆ ಎದುರು ಗೊತ್ತಿದ್ಯಾ? ನಾವು ನಿಯತ್ತ ದುಡಿತಾ ಇದೀವಮ್ಮ, ಯಾರಿಗೂ ಎದುರಿಗೆ ಹೋಗ್ಬೇಕಾಗಿಲ್ಲ ನಾವು. ಇವಾಗ ನೀವ್ ಮಾಡ್ಬಿಟ್ಟು ಬಂದಿದ್ದೀರಲ್ಲ, ಅದನ್ನ ನಿಯತ್ತು ಅಂತ ಬೇರೆ ಹೇಳ್ತಾರಾ? ನಿಮ್ಗೇನ್ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ನೀವಿಲ್ಲ. ಸರಿ ಬನ್ನಿ, ಊಟ ಬಡಿಸ್ತೀನಿ, ಊಟ ಮಾಡಿ. ಊಟ ಮಾಡ್ದಲೆ ಹಾಗೆ ಉಪವಾಸ ಇಡ್ತೀರಾ? ನಾನೀಗ ದಂಡ, ನನಗೆ ಯಾಕೆ ಪಿಂಡ? ನೀವ್ ಮೊದ್ಲು ಹೀಗೆಲ್ಲ ಮಾತಾಡೋದ್ ನಿಲ್ಸಿ, ಬನ್ನಿ ಊಟ ಮಾಡಿ. ಎದ್ದೇಳ್ರಿ, ಬಂದ್ರಿ. ಬೇಡ, ಹೋಗು. ತಗೊಳ್ಳಿ, ಊಟ ಮಾಡಿ. ಬೇಡ. ಬಾಯಿ ಮುಚ್ಚ್ರಿ, ಬಾಯಿ ತೆಗೀರಿ. ನೀನು ಬಾಯಿ ತೆಗೆದ್ರೆ ಬಾಯಿ ಮುಚ್ಚಿ ಅಂತ್ಯ, ಬಾಯಿ ಮುಚ್ಚಿದ್ರೆ ಬಾಯಿ ತೆಗೀರಿ ಅಂತ್ಯ. ತಿನ್ನಕ್ ಮಾತ್ರ ಬಾಯಿ ತೆಗಿಬೇಕು, ಸರಿನಾ? ತೆಗಿರಿ. ಏನು ಕಡಿಮೆ ಹಾಕಿದ್ಯಾ ಕಣೆ? ಏನ ಈ ಖಾರ ಸಾಕು, ಇನ್ಮೇಲೆ ನಿಮ್ಗೆ ಉಪ್ಪು ಖಾರ ಎರಡನ್ನೂ ಕಮ್ಮಿ ಮಾಡ್ತೀನಿ. ಆಗ್ಲಾದ್ರೂ ನಿಮ್ ರೋಷ ಕಮ್ಮಿ ಆಗತ್ತಾ ಅಂತ ನೋಡೋಣ. ತಿನ್ನಿ. ಈಗ ನಮ್ಗೆ ಯಾವ ಉಪ್ಪು ಖಾರ ಮುಖ್ಯ ಅದು? ನಮ್ಗೆ ಕೆಲ್ಸ ಇಲ್ಲ, ಕೆಲ್ಸನೇ ಇಲ್ಲ. ಕೆಲ್ಸ ಮುಖ್ಯ, ನಮ್ಗೆ ಕೆಲ್ಸನೇ ಇಲ್ಲ. ನಾನು ಹೇಳಿದ ಅರ್ಥದಲ್ಲಿ ಅಲ್ಲ ರೀ. ಯಾಕೆಲ್ಲ ತಪ್ಪಾಗೆ ತಿಳ್ಕೊಂತೀರಾ? ಸಾಂಬಾರ್ಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗೆ ಇದೆ. ಈಗ ಕುಡ್ದಿರೋದ್ರಿಂದ ಹಾಗನ್ಸಿದೆ ಅಷ್ಟೆ. ಮಗು ಮನ್ಸಿರೋ ವ್ಯಕ್ತಿ ಹೆಂಡ ಕುಡಿದ್ರೆ ರಾಕ್ಷಸ ಆಗ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮನ್ನ ಕುಡಿಬೇಡಿ ಅಂತ ಹೇಳ್ತಿರೋದು ರೀ. 1000 ಕಷ್ಟ ಬರುತ್ತೆ ಹೋಗುತ್ತೆ, ಅದನ್ನ ಎದುರಿಸಿ ನಿಲ್ಬೇಕು. ನನ್ಗಷ್ಟೆಲ್ಲ ಬುದ್ಧಿ ಹೇಳೋ ನಿಮಗ್ ನೀವು ಹೇಳ್ಕೊಳಕ್ಕಾಗಲ್ವಾ? ಕಾರು ಲೈಸೆನ್ಸ್ ಎಲ್ಲ ದಡ್ಡ ನೀವ್. ಏನೂ ಆಗಿಲ್ಲ, ಎಲ್ಲೂ ಹೋಗು ಇಲ್ಲ, ಎಲ್ಲ ಸಿಗುತ್ತೆ. ಹೊರಗಡೆ ಕತ್ಲಾಗಿದೆ, ಹಂಗಂತ ಬೆಳ್ದಿಂಗ್ಳು ಬರ್ದಲ್ಲೇ ಇರುತ್ತಾ? ನಮ್ ಕಷ್ಟನೂ ಹಾಗೆ. ಒಳ್ಳೆಯವ್ರ ಕಷ್ಟ ಅನ್ನೋದು ಬಂದೇ ಬರುತ್ತೆ, ಅದು ಮಂಚ್ ಕರಗ್ದಾಗೆ ಕರ್ಗೋಗ್ಬಿಡುತ್ತೆ. ನೀವು ಯಾವ ತಪ್ಪು ಮಾಡಿಲ್ಲ, ಏನಕ್ ಬೇಜಾರ್ ಮಾಡ್ಕೊಂತೀರಾ? ಲೈಸೆನ್ಸ್ ಸಿಕ್ಕೇ ಸಿಗುತ್ತೆ ನೋಡಿ. ಅದನ್ನ ಹೇಗ್ ಪಡ್ಕೊಳ್ಳೋದು ಅನ್ನೋದ್ ಮಾತ್ರ ಯೋಚನೆ ಮಾಡಿ. ಸರಿ ಆಯ್ತು, ಅದನ್ನ ನಗ್ತಾ ನಗ್ತಾ ತಿನ್ನಿ, ಸಾಕು. ಬಾಯಿ ಮುಚ್ಚು ಅಂತೀಯ, ಬಾಯಿ ತೆಗಿ ಅಂತೀಯ, ನಗು ಅಂತೀಯ, ಅತ್ತಿಗೂ ಅಂತೀಯ. ಏನ್ ಮಾಡ್ಬೇಕು ಹೇಳ್ಬಿಡು, ಮಾಡ್ಬಿಡ್ತೀರ. ಇದಾಗಿದೆ, ಎಲ್ಲರೂ ಒಟ್ಟಿಗೆ ಮಾಡಿ ಚೆನ್ನಾಗಿರುತ್ತೆ. ನಗು ಬರ್ತೀಯ ನಿಂಗೆ? ಸ್ಪೂನ್ ಉಪ್ಪಿನಕಾಯಿ ಈರುಳ್ಳಿ ಎಲ್ಲ ಹಾಕಿದ್ರೆ ಕಾಂಬಿನೇಷನ್ ಚೆನ್ನಾಗಿರೋದು. ನಮಗೆ ಇದಿದ್ರೆ ಒಳ್ಳೆ ಹೆಂಗಿರ್ತಾ ಇದ್ರು ಗೊತ್ತಾ? ಎಲ್ ಬಿಡ್ತೀರಾ ಇಷ್ಟು ಕುಡುಕ್ರು ಬುದ್ಧಿನ? ತಿನ್ನಿ ಸುಮ್ನೆ. ಎಷ್ಟ್ ಹೇಳಿದ್ರು ಕರಿಯಲ್ಲ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ,
ಇನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹೊಯ್ 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 ಅರಹೊಯ್. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಎಮ್ಮೆ ಎಮ್ಮೆ ಸ್ವಲ್ಪ ಅಲ್ಲ ಸಾರಿ ಸಕ್ಕರೆ ಸ್ವಲ್ಪ ಸರ್ಕ ಈ ಕಡೆಗೆ. ಅರಹೊಯ್ 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 ಅರಹೊಯ್. ಏನೇ ನೀನ್ ಕಸ ಗುಡಿಸ್ತಾ ಇದೀಯ? ಕಸ ಗುಡಿಸೋದು ಮುಖ್ಯ, ಯಾರು ಗುಡಿಸ್ತಾರೆ ಅನ್ನೋದೇ. ಒಟ್ನಲ್ಲಿ ಮನೆ ಕ್ಲೀನ್ ಆಗ್ಬಿಡ್ಬೇಕು. ಮಾಡಪ್ಪ ಮಾಡು, ಚಂದ ಕ್ಲೀನ್ ಮಾಡು. ಮನೆ ಲಕ್ಕ 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 ಅಂತ ಹೊಳಿಬೇಕು. ಹೇಗೂ ಮಾಡಕ್ ಬೇರೆ ಕೆಲ್ಸ ಇಲ್ವಲ್ಲ. ಏನೇ ನಂಗ್ಲಿ ನೀನ ಕಾಯ್ತಾ ಇದ್ದೆ ಅಲ್ವಾ ಇಂಥ ದಿನಕ್ಕೆ? ನಾನೇನಕ್ ಕಾಯ್ಬೇಕತ್ತೆ? ಗಂಡನ್ನ ಹಾಳಾಗಿ ಮಾಡ್ಕೊಳ್ಳೋ ಹೆಂಡತಿರ್ನ ನೋಡಿದ್ದೆ, ಆದ್ರೆ ಮನೆನೇ ಹಾಳಾಗಿ ಮಾಡ್ಕೊಳ್ಳೋ ಹೆಂಗಸನ್ನ ನಾನು ಇವತ್ತೇ ಕಡಮ ನೋಡ್ತಾ ಇರೋದು. ಅದೇನು ಬಂದೋಗಿ ಏನು ದೊಡ್ಡ ರೋಗ? ಮೊಸರಲ್ಲಿ ಕಲ್ಲು ಹುಡುಕೋರ್ನ ನೋಡಿದ್ದೆ, ಆಗ ತಾನೇ ಕರೆದಿರೋ ಲೋರೆ ಹಾಲಲ್ಲಿ ಗರಿಕೆ ಹುಳು ಹುಡುಕುವಂತ ಕಡಂಬೂತ ಕಣೆ ನೀನು. ಅಲ್ಲ ನೀವ್ಯಾಕೆ ನನ್ನ ಅನ್ನೋದು? ನನ್ನನ್ ಯಾಕೆ ಅನ್ನೋದು ಅಂದೆ. ಇವಳಿಗೆ ಬೇಕಾಗಿದ್ದು ಇದೇ ಅಂದೆ. ಅದ್ಯಾರೋ ದೇವಸ್ಥಾನದಲ್ಲಿ ಶಾಸ್ತ್ರ ಹೇಳಿದ್ರು ಅಂತ ಹೇಳಿದ್ರಲ್ಲ, ಅದನ್ನ ನಿಜ ಮಾಡ್ಬಿಟ್ಲು ಬಿಡಿ. ಹೈ, ಇವನು ಬಾಳೆ ಬಂದಾಗಿಂದ ಇವನ್ ಬದುಕು ಮೂರಾ ಬಟ್ಟೆ ಆಗೋಯ್ತು ಬಿಡಿ. ಅಂತ ಪದಗಳೆಲ್ಲ ವಾಪಸ್ ತಗೋಬೇಕು ಸಕ್ರೆ. ಇವಳು ಬರೋದಕ್ಕಿಂತ ಮುಂಚೆ ಕಲ್ಲಾಗಿದ್ ನಾನು ಕಲ್ ಸಕ್ರೆ ಆಗಿದ್ದೀನಿ. ಏನೋ ಫ್ರೀ ಆಗಿದ್ದೀನಪ್ಪ ಅಂತ ಸಹಾಯ ಮಾಡ್ತಾ ಇದ್ದೀನಿ. ಈ ಸಹಾಯಗಳನ್ನ ಸೇವೆ ಅಂತ ಅನ್ಕೋತಾ ಇದೀಯ ನೀನು? ಮೀನ ಹೋಗಿ ಹೊಗೆ ಬಟ್ಟೆಗಳನ್ನ ತಗೊಂಬ, ಹೋಗ ಅದನ್ನು ಒಗದ ಹಾರಾಕ್ ಬಿಡ್ತೀನಿ. ಕೇಳ್ತಿದಾರಲ್ಲ ನಂಗ್ಲಿ, ಕೊಡೆ ಕೊಡೆ ಬಟ್ಟೆ ಬರೋ ಎಲ್ಲ ಒಗದಾಕ್ಲಿ. ಹಾಗೆ ನನ್ನ ರೂಮಲ್ಲೂ ತುಂಬಾ ಕಸ ಇದೆ, ಇದನ್ನು ಗುಡಿಸ್ಬಿಡು. ರವಿಶ್ರುತಿ ರೂಮ್ನು ಗುಡಿಸ್ಬಿಡು. ಹಾಗೆ ನನ್ ಒಳ್ಳೆ ಮಗ ಕೆಟ್ಟ ಸೊಸೆ ಇದಾರಲ್ಲ ರೂಮು, ಆ ರೂಮ್ ಕ್ಲೀನ್ ಮಾಡ್ಬಿಡು. ರೀ ಪೊರ್ಕೆ ಕೊಡಿ ಇಲ್ಲಿ. ಕೊಡಿ ಅಂದೆ. ಸುಮ್ನೆ ನೀನು ಈ ಅಮ್ಮ ಏನಾರ ಮಾತಾಡತ್ತೆ ಅಂತ ತಲೆ ಕೆಡಿಸ್ಕೊಬೇಡ ನೀನು. ಇಲ್ವೇ ನಿನ್ ಕೆಲ್ಸಗಳು ಕಮ್ಮಿ ಆದ್ರೆ ನೀನು ಸುಧಾರಿಸ್ಕೋಬಹುದಲ್ವೇನೆ? ಹೋಗಿ ಬೇರೆ ಕೆಲ್ಸಗಳಿರುತ್ತವ ನೋಡ್ಕೊ ಹೋಗು. ಕೊಡಿ ಪೊರ್ಕೆನ. ಕೊಡಲ್ಲ ಬಿಡೆ. ಕೊಡಿ ಅಂದೆ. ಕೊಡಲ್ಲ ಅಂದೆ. ರೀ ಸುಮ್ನೆ ಕೊಡಿ. ಕೊಡಲ್ಲ. ಈ ಕೆಲ್ಸ ಎಲ್ಲ ಮಾಡೋದಕ್ ನೀವು ಯಾಕೆ? ಒಬ್ಬ ಗಂಡಸು ಇಂತ ಕೆಲ್ಸ ಎಲ್ಲ ಮಾಡ್ಬಾರ್ದು ಅಂತ ರೂಲ್ಸ್ ಇದೆಯಾ? ಇಲ್ಲ, ಹೆಣ್ಣು ಗಂಡಿನ ಕೆಲ್ಸ ಮಾಡೋ ಹಾಗೆ ಕಣ್ಣು ಹೆಣ್ಣಿನ ಕೆಲ್ಸ ಮಾಡ್ಬೋದು. ಆದ್ರೆ ಆಡ್ಕೊಳ್ಳೋರ್ ಬಾಯಿಗೆ ಅವಲಕ್ಕಿ ಆಗ್ಬಾರ್ದು. ಈ ಕೆಲ್ಸ ಎಲ್ಲ ನಾನೇ ಮಾಡ್ಕೊಂತೀನಿ. ಅಂತೂ ಗಂಟನ್ ಗತಿನ ಅದೋ ಗತಿ ಮಾಡ್ಬಿಟ್ಲು. ಹೋಗು ಹಾಳಾದೋಳೆ. ಗಂಡಸು ಕಸ ಗುಡಿಸಿ ಮನೆ ಪಾತ್ರೆ ತೊಳೆದ್ರೆ ಮನೇನ ಹಾಳಾಗೋಗಲ್ಲ ಕಣೆ. ಇಂಥದೆಲ್ಲ ಮಾಡಿದ್ರೆ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಇರುತ್ತೆ. ಪ್ರಾರಂಭವೇ ನಿನಗೆಲ್ಲ ಅರ್ಥ ಆಗ್ಬೇಕದು. ಗಂಡು ಅಂದ್ರೆ ಮೇಲು, ಹೆಣ್ಣು ಅಂದ್ರೆ ಕೀಳು ಅನ್ನೋ ನಿನ್ನ ಮನಸ್ಥಿತಿನೇ ಅಸಹ್ಯ ಕಣೆ. ಹೋಗೆ ದರಿದ್ರೊಳೆ. ಇದೊಂದ್ ಚಂದ ಕಲ್ತ್ ಬಿಡಿದ್ರ. ನಾನೊಬ್ಳು ಫ್ರೀ ಆಗಿ ಸಿಕ್ಕಿದೀನಿ ಅಂತ ಸಿಕ್ತಾಗೆಲ್ಲ ಬೈತಾನೇ ರೀ. ಹೇಳೋರಿಲ್ಲ ಕೇಳೋರಿಲ್ಲ ಈ ಮನೆಯಲ್ಲಿ. ಅದೇನೋ ಅಂದ್ರಲ್ಲ, ಗಂಡು ಹೆಣ್ಣಿನ ಕೆಲ್ಸ ಮಾಡ್ಬೋದು ಅಂತ. ಒಂದ್ ನಿಮಿಷ ರೀ, ಹಿಡ್ಕೊಳ್ಳಿ. ಮನೆ ಎಲ್ಲ ಗುಡಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಆಗಿ ಇಟ್ಟಿ. ನಾನು ಮನೆ ಗುಡಿಸೋದ್ರಲ್ಲಿ ಏನ್ ತಪ್ಪಿಲ್ಲ ಕಣೆ. ಮನೇನು ಏನ್ ಗುಡಿಸ್ಬೇಕಾಗಿಲ್ಲ. ಮೊದ್ಲು ನಿನ್ನ ಮನಸ್ಸನ್ನ ಸ್ವಚ್ಛ ಮಾಡ್ಕೋಬೇಕಾಗಿದೆ. ನಿನ್ನ ಮೈ ಸ್ವಚ್ಛ ಆಗ್ಬೇಕಾಗಿದೆ ದರಿದ್ರದ್ದು. ನಾನು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಕ್ಲೀನ್ ಆಗಿ ಬಂದಿದ್ದೀನಿ. ಮೈ ಸ್ವಚ್ಛ ಆಗಿದೆ, ಮನಸ್ಸು ಸ್ವಚ್ಛವಾಗಿದೆ. ಈ ರಿಟೈರ್ಡ್ ಆದ ಗಂಡಸ್ರಿಗೆಲ್ಲ ಒಂದ್ ಸಂಘ ಕಟ್ಬಿಟ್ಟು ಬೆಳಗ್ಗೆ ತಿಂಡಿ ಪ್ಯಾಕ್ ಮಾಡಿ ಅರಳಿ ಕಟ್ಟೆ ಕೆಳಗಡೆ ಕೂರ್ಸ್ಬಿಡ್ಬೇಕು. ಸಂಜೆವರೆಗೂ ಮನೆಗೇ ಬರ್ಬಾರ್ದಪ್ಪ. ಕಲಿಯಲ್ಲ, ನೀನ್ ಕಲಿಯಲ್ಲ ಕಣೆ. ಈ ಪೊರ್ಕೆ ಕಟ್ಟಿ ಉಜ್ಜೋಗೋವರೆಗೂ ಯಾರು ನಿಂಗೆ ಹೊಡೆದ್ರು ನೀನ್ ಅದರಿಂದ ಕಲಿಯಲ್ಲ ಕಣೆ. ಏನು ಅವಮಾನ ಇಲ್ಲ, ನಾನೇ ಗುಡಿಸ್ತೀನಿ. ಅದೇನ್ ತಪ್ಪು? ಯಾಕೆ ಕೇಳೆ ನಿಂತ್ಕೊಂಡ್ರೆ ನೀವು ನಿನ್ನ ಯಾಕೆ ಸುಮ್ನೆ ಕಣ್ಣಲ್ಲಿ ಜಲಮಾಲಿನ್ಯ ಮಾಡ್ಕೋತೀಯ? ಯಾಕೆ ನಿನ್ಗೆ ಇಷ್ಟೊಂದು ಕ್ರೋಧ? ನನ್ಗಲ್ಲ, ನಿಮ್ಮಮ್ಮಂಗೆ. ಇವತ್ತ ಆಡಿರೋ ಮಾತನ್ನ ಬೇರೆ ಯಾರಾದ್ರೂ ಆಡಿದಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತಿದ್ದೆ. ಅತ್ತೆ ಅಂದ್ರೆ ತಾಯಿ ಸಮಾನ ಅಂತ ಬಾಯಿ ನಿಂತ್ಕೊಂಡು ಬಂದಿದ್ದೀನಿ. ಮತ ಪೆಟ್ಟಿಗೆ ತರ ಮಾತಾಡೋ ಪೆಟ್ಟಿಗೆ ಕಣೆ ಅದು. ಸುಮ್ನೆ ಮಾತಾಡ್ತಾನೆ ಇರುತ್ತೆ. ನೀ ಅದಕ್ಕೆಲ್ಲ ತಲೆ ಕೆಡ್ಸ್ಕೊತಿಲ್ಲ ನೀನು. ನನಗ್ ಹಾಗಿರೋದಕ್ ಆಗಲ್ಲ ರೀ. ಆಗತ್ತೋ ಇಲ್ವೋ? ಗಂಡ್ಸು ಇಂತ ಕೆಲಸ ಮಾಡಿದ್ರೆ ಅವಮಾನ ಅಂತ ಯಾಕೆ ಅನ್ಕೋತೀಯ ನೀನು? ನೀವು ಡ್ರೈವಿಂಗ್ ಮಾಡುವಾಗ ಈ ಸಹಾಯಗಳನ್ನ ಮಾಡ್ತಿದ್ರೆ ಯಾರು ಏನು ಅನ್ಕೋತಿರ್ಲಿಲ್ಲ. ಈ ಕೆಲ್ಸಗಳಿಲ್ಲ ಅಂತ ಕೆಲ್ಸ ಮಾಡಿದ್ರೆ ಏನ್ ಅನ್ಕೊಂತ ನೋಡೋ ಜನಗಳು. ಅದಕ್ಕೆ ನನ್ ಕೆಲ್ಸ ಇಲ್ಲ ಅಂತ ನೀವೇ ಹೇಳ್ಬಿಡ್ತೀರಾ. ನಿಜ ತಾನೆ? ನನ್ ಮಾತ್ ಕೇಳ ಕೇಳ್ತಾಯಮ್ಮ. ನಿಮ್ಮೇಲೆ ನಿಮ್ ನಂಬಿಕೆ ಇಲ್ವಾ?
ಬದುಕ್ತೀನಿ ಅನ್ನೋ ಛಲ ಇಲ್ವಾ? ನಿಮ್ ಕಾರ್ ಹೋಗಿದೆ, ಲೈಸೆನ್ಸ್ ಕೂಡ ಹೋಗಿದೆ, ಆದ್ರೆ ಇನ್ನೊಂದ್ ಕಾರ್ನ ಬಾಡ್ಗೆಗ್ ಬಿಟ್ಟಿದ್ದೀರಾ. ಅದರಿಂದ ದುಡ್ಡು ಬಂದ್ರೆ ಬರುತ್ತೆ ತಾನೇ? ಆಯ್ತು, ನಿಮ್ ಕಾರ್ನ ಸರ್ಕಾರ ಅದ್ ಎಷ್ಟ್ ದಿನ ಇಟ್ಕೊಳ್ಳುತ್ತೆ? ನಿಮ್ ಲೈಸೆನ್ಸ್ ನ ಎಷ್ಟ್ ದಿನ ಕ್ಯಾನ್ಸಲ್ ಮಾಡ್ತಾರೆ? ಒಂದಲ್ಲ ಒಂದಿನ ಅದ್ ನಿಮ್ ಕೈ ಮತ್ತೆ ವಾಪಸ್ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಇಟ್ಕೊಳ್ಳಿ. ಬದುಕೋರಿಗೆ ಕಾರ್ ಮುಖ್ಯ ಅಲ್ಲ, ಭರವಸೆ ಮುಖ್ಯ. ಅದೇ ಇಲ್ಲ ಅಂದ್ರೆ ಹೇಗ್ರಿ ಬದುಕೋದು? ನನಗೆ ಏನೇ ಅವಮಾನ ಆದ್ರೂ ನಾನು ತಡ್ಕೊತೀನಿ ರೀ. ಆದ್ರೆ ನಿಮ್ಗೊಂಚೂರು ಅವಮಾನ ಆದ್ರೆ ನನ್ ಕೈ ತಡೆಯೋದಕ್ಕೆ ಆಗಲ್ಲ. ನೋಡಿ, ಆ ಇನ್ಸ್ಪೆಕ್ಟರ್ ಮನೆಯವರೇ ಫೋನ್ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನೋಡ್ತಾ ಇರಿ. ಹಲೋ ಹಲೋ ಮೀನಾ, ನಾನಮ್ಮ. ಅಮ್ಮ ಗೊತ್ತಾಯ್ತು, ಹೇಳಿಮ್ಮ. ನಮ್ಮ ಮನೆಯವರು ನಿನ್ನ ನೋಡಿ ಏನೋ ಮಾತಾಡ್ಬೇಕು, ಮನೆಗ್ ಬರಕ್ ಹೇಳು ಅಂದ್ರು. ಮನೆಗ್ ಬಂದ್ಬಿಡು ಮೀನಾ ಇವಾಗ. ಬರ್ತೀನಿ. ನಾನು ನಮ್ಮ ಮನೆಯವರು ಈಗ್ಲೇ ಹೊರಡ್ತೀವಿ. ಸೂರ್ಯ ಬೇಡ, ನೀನೊಬ್ಳೆ ಬಾ. ಸರಿಮ್ಮ, ಆಯ್ತು, ನಾನೇ ಬರ್ತೀನಿ. ರೀ, ಇನ್ಸ್ಪೆಕ್ಟರ್ ನನ್ ಜೊತೆ ಮಾತಾಡ್ಬೇಕು ಬಾ ಅಂತ ಹೇಳಿದ್ರಂತೆ. ನಾನು ಹೋಗ್ತೀನಿ. ನಾನು ಇಲ್ಲ ಅಂತ ಹೇಳಿ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಯಾರು ಹೇಳಿದ್ರೆ ನನ್ ಕೆಲ್ಸ ಇಲ್ಲ ಅಂತ ಹೇಳಿ ಎಲ್ಲಾ ಕೆಲ್ಸನು ಮಾಡೋದ್ ಏನಾದ್ರು ಮಾಡಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏನೇ ಮಾಡ್ಲಿ ನಾನು? ರೀ, ಕೆಲ್ಸ ಇದ್ದಾಗ ತುಂಬಾ ಕಷ್ಟಪಟ್ಟು ದುಡ್ದಿದ್ದೀರಾ, ಇವಾಗ ಸುಧಾರ್ಸ್ಕೊಳ್ಳಿ ಸಾಕು. ಹೊಟ್ಟೆ ತುಂಬಾ ತಿಂದು ಮಲ್ಕೊಳ್ಳಿ. ನಿಮ್ಮನ್ನ ಯಾರು ಎದ್ದೇಳಿಸ್ತಾರೆ? ನಾನು ಹೋಗಿ ಬರ್ತೀನಿ. ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.